ಸರ್ ಅದೇ ಇವಾಗ ಸದ್ಯ ನಾವು ಡೆವಿಲ್ ಸಕ್ಸಸ್ಸಲ್ಲಿದ್ದೀವಿ, ಅದರಲ್ಲಿ ನಿಮ್ಮ ಕ್ಯಾರೆಕ್ಟ್ರು ಮೇಜರಾಗಿ ಬರುತ್ತೆ. ಸ್ಟಾರ್ಟಿಂಗಿಂದ ಶುರುವಾಗುತ್ತೆ ಆ ಕ್ಯಾರೆಕ್ಟ್ರು, ಕೊನೆ ತನಕನೂ ಇರುತ್ತೆ ಆ ಕ್ಯಾರೆಕ್ಟ್ರು. ಸೊ ಆ ಥರದ್ದೊಂದು ಕ್ಯಾರೆಕ್ಟ್ರ್ ಮಾಡಿದ್ದು, ಇನ್ನು ದರ್ಶನ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದಾಗಿರ್ಬೋದು, ಆಫ್ಟರ್ ರಿಲೀಸು ಅಷ್ಟು ಕಾಣಿಸ್ಕೊಂಡಿಲ್ಲ ನೀವು, ಅದ್ರ ಬಗ್ಗೆ ಇರ್ಬೋದು. ಓವರಾಲ್ ಏನು ಹೇಳ್ತೀರಿ ಡೆವಿಲ್ ಜರ್ನಿ? ಸಿ ಡೆವಿಲ್ ಜರ್ನಿ ವಾಸ್ ರಿಯಲಿ ಗುಡ್. ಬಟ್ ಪ್ರಮೋಷನ್ಸ್ಗೆ ನಾನು ಬರೋದಕ್ಕಾಗಲಿಲ್ಲ. ಬಟ್ ಒಂದೇ ಒಂದು ಪ್ರೆಸ್ ಮೀಟಿಗೆ ಬರೋದಕ್ಕಾಗಲಿಲ್ಲ. ಅದನ್ನು ಬಿಟ್ಟರೆ ನಾನು ಎಲ್ಲ ಕಡೆ ಮಾತಾಡಿದ್ದೀನಿ. ಮೇಜರ್ ಇವೆಂಟ್ ಎಸ್, ಆ ಮೇಜರ್ ಇವೆಂಟ್ ಆಗಿದ್ದನ್ನ ಐ ಹ್ಯಾಡ್ ಅ ಪರ್ಸ್ನಲ್ ಇಶ್ಯೂ. ಸೊ ಅದನ್ನು ನಾನು ತುಂಬ ಕಡೆ ಹೇಳಿದ್ದೀನಿ. ಐ ಕುಡಂಟ್ ಮೇಕ್ ಇಟ್ ಟು ದಟ್ ಈವೆಂಟ್. ನಾನು ಆ ಟೀಮ್ ಜೊತೆ ಕೂಡ ಮಾತಾಡಿದ್ದೆ. ಬಟ್ ಅದನ್ನು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿ ಬೇರೆ ಥರ ಮಾತಾಡಿದ್ರು. ದಟ್ಸ್ ಓಕೆ, ಇಟ್ ಆಲ್ ಹ್ಯಾಪನ್ಸ್. ಬಟ್ ಬೇಕು ಅಂತ ನಾನು ಅದನ್ನು ಮಿಸ್ ಮಾಡೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಮಾಡಲಿಲ್ಲ. ಐ ಹ್ಯಾಡ್ ಅನ್ ಇಶ್ಯೂ, ಸೊ ಐ ಹ್ಯಾಡ್ ಟು ಅಡ್ರೆಸ್ ದ್ಯಾಟ್ ಫಸ್ಟ್. ಅದಕ್ಕೆ ಅಲ್ಲಿದ್ದೆ ನಾನು. ಆಫ್ಟರ್ ಬಿಗ್ ಬಾಸು ನೀವು ಆ ವೇದಿಕೆನ ತುಂಬ ಚೆನ್ನಾಗಿ ಬಳಸ್ಕೊತಿದ್ದೀರ, ಅಲ್ಲಿಂದ ಸಿಕ್ಕಿರೋ ಹೆಸರನ್ನ ತುಂಬ ಚೆನ್ನಾಗಿ ಬಳಸ್ಕೊತ ಇದ್ದೀರಾ, ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾಯಿದ್ದೀರಾ. ಸುದೀಪ್ ಸರ್ದು ನಿಮ್ಮದು ಕಾಂಬಿನೇಷನ್ ಬಿಗ್ ಬಾಸಲ್ಲಿ ವರ್ಕೌಟ್ ಆಗಿತ್ತು. ಈಗ ಬಿಲ್ಲರಂಗ ಭಾಷಾ ಅಂತ ಹೇಳಿದ್ರೆ ಏನಾದ್ರು ಕ್ಯಾರೆಕ್ಟರ್ ಹೇಳಿದಾರಾ ಹಿಂಗಿರುತ್ತೆ, ಅಥವಾ ಸುದೀಪ್ ಸರ್ಗೂ ಒಂದು ಕನಸಿರುತ್ತೆ ವಿನಯ್ ಅವ್ರಿಗೆ ಈ ಥರದ್ದು ಒಂದು ಚಾನ್ಸ್ ಕೊಡಬೇಕು ಅನ್ನೋ ಥರದ್ದು? ಅಫ್ಕೋರ್ಸ್ ಸರ್, ಅಂದರೆ ಸುದೀಪ್ ಸರ್ ನನಗೊಬ್ಬನಿಗೆ ಅಂತಲ್ಲ. ಸುದೀಪ್ ಸರ್ ಬಂದು ಅವರು ಜೊತೆನಲ್ಲಿರೋರಾಗಲಿ, ಅವರು ಪರ ನಿಂತಿರೋರಿಗಾಗಲಿ, ಅಥವಾ ಅವ್ರ ಒಂದು ಫ್ರೆಂಡ್ಸ್ಗಾಗಲಿ, ಈಸ್ ಆಲ್ವೇಸ್ ಗಿವನ್ ದೆಮ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಸೊ ನನಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ ಕ್ಯಾರೆಕ್ಟರ್ ಬಗ್ಗೆ ನಾನು ಏನೂ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಹೇಳಿದ್ರೂ ಐ ಕಾಂಟ್ ಎಕ್ಸ್ಪ್ಲೈನ್ ಇಟ್. ಸಿನಿಮಾ ನಿಮಗೆ ಜಾನ್ ಏನಿದೆ ಅಂತಲೇ ನಿಮಗೆ ಗೊತ್ತು ಅದು. ಸೊ ಅದು ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಬಟ್ ಇಟ್ ಈಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ವಾಟ್ ದೇ ಹ್ಯಾವ್ ಗಿವನ್ ಮೀ.